Hello everyone, welcome back to my channel. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊಸಪ್ಪು ಸಾರು ಮಾಡಿ ಹಪ್ಪಳ ಕರೆದುಕೊಟ್ಟಿದ್ರು. ಹಾಗೆ ನಲ್ಲ ಮೂವಿ ಬರ್ತಾಯಿತ್ತು, ನೋಡ್ಕೊಂಡು ಕೂತಿದ್ದೆ. ಆ್ಯಂಡ್ ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗನ ಆಟ ಆಡ್ಸೋಣ ಅಂದ್ಬಿಟ್ಟು ಹಿಂಗೆ ಕಿಟಕಿ ಹತ್ರ ಹಾಕ್ಕೊಂಡು ನಾನು ಅಮ್ಮ ಆಟ ಆಡಿಸ್ತಾಯಿದ್ವಿ. ಒಂದು ಮುದ್ದಾಗಿ ಮಾತಾಡೋ ಮಾತನ್ನೆಲ್ಲ ನೋಡಿಕೊಂಡು ಕೂತಿದ್ವಿ. ಲಕ್ಕಿ ಸ್ವಲ್ಪ ಚಳಿ ಇರೋ ಕಾರಣ ನಾನು ಕೂಡ ಜರ್ಕಿನ್ ತೊಗೊಂಡು ಹಾಕ್ಕೊಳ್ತಾ ಇದ್ದೆ. ಆಮೇಲೆ ಯಾಕೋ ಸೆಕೆ ಆಗೋಯ್ತು. ಇಲ್ಲಿ ಬಂದು ನಾನು ಅಮ್ಮ ಇಬ್ಬರೂ ಲಕ್ಕಿಗೆ ರೆಡಿ ಮಾಡ್ತಾಯಿದ್ವಿ. ಜಸ್ಟ್ ಒಂದು ಬೊಟ್ಟು ಇಟ್ಕೊಂಡು ಅವನು ಕರ್ಕೊಂಡು ಹೋಗ್ತಿದ್ದೆ. ಸ್ನಾನ ಬಂದಮೇಲೆ ಮಾಡಿಸೋಣ ಅಂತ ಹೇಳಿದೆ, ಯಾಕಂದರೆ ಹೋಗೋದು 2 ವೀಲರಲ್ಲಿ ಆಗಿರೋದ್ರಿಂದ ಧೂಳಾಗುತ್ತೆ ಮತ್ತು ಅವನಿಗೂ ಸಫೋಕೇಶನ್ ಆಗುತ್ತೆ. ಸ್ನಾನ ಮಾಡಿಸಿದ್ರೆ ಫ್ರೀ ಆಗ್ತಾನೆ ಅಂತ. ನಿಮ್ಮ ಅಜ್ಜಿದು ಬೆಳ್ಳು ದೊಡ್ಡದೇನೋ ಕಣೋ, ಅದಕ್ಕೆ ಹಿಂಗೆ ಅಂದಿದ ತಕ್ಷಣ ದೊಡ್ಡದಾಗುತ್ತೆ. ಆಮೇಲೆ ನನ್ನ ಮಗ ರೆಡಿ ಆದಮೇಲೆ ಇನ್ನೇನು ನಾನು ಕೂಡ ರೆಡಿ ಆದೆ. ಜಸ್ಟ್ ಒಂದು ಪೋನಿ ಹಾಕ್ಕೊಂಡು ತುರ್ಪು ಕಟ್ಕೊಂಡೆ. ತುರ್ಪು ಕಟ್ಕೊಂಡ್ಮೇಲೆ ಸ್ವಲ್ಪ ಲಿಪ್ ಕೇರ್ ಹಾಕ್ಕೊಂಡು ಹಾಗೆ ಒಂದು ಬೊಟ್ಟು ಇಟ್ಕೊಂಡು ನಾನು ಕೂಡ ರೆಡಿ ಆದೆ, ಹೊರಡೋಣ ಅಂತ. ಆಚೆ ಬಂದರೆ ತಾತ ಅಜ್ಜಿ ಇಬ್ಬರು ಮೊಮ್ಮಗನ ಆಟ ಆಡಿಸ್ಕೊಂಡು ಕೂತಿದ್ದಾರೆ. ನೀನು ನೋಡ ಅದು ಯಾವ್ದ್ರಲ್ಲ ಅವನು ನೋಡಿದ್ರೆ ವಾಂತಿ ಬಿಡ್ತಾರಲ್ಲ, ಅಲ್ಲ ಅದು ಯಾವ್ದ್ರಲ್ಲ ಅವನು ನೋಡಿದ್ರೆ ಸಾಕು ಯಾಕಿದ್ದಾಳಲ್ಲ ಹಂಗೆ ನೀನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಲಕ್ಕಿಗೆ ಪಲ್ಸ್ ಪೋಲಿಯೋ ಹಾಕ್ಸ್ಬೇಕಾಗಿತ್ತು. ಸೊ ನಾನು ಅಪ್ಪ ಇಬ್ಬರು ಹೊರಡ್ತಾ ಇದ್ವಿ. ಲೈಕ್ ನಾವು 21st ಹಾಕ್ಸ್ಬೇಕಾಗಿತ್ತು. ಅವತ್ತು ನಾವು ಹೊರಗಡೆ ಹೋಗಿದ್ದ ಕಾರಣ ಒಂದು. ಆ್ಯಂಡ್ ಅವತ್ತು ತುಂಬಾ ಮಕ್ಕಳು ಬರ್ತಾರೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಕಾರಣಕ್ಕೆ ನಾವು 23rd ಮಂಡೇ ಇಲ್ಲ ಅಂದರೆ ಟ್ಯೂಸ್ಡೇ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಪಲ್ಸ್ ಪೋಲಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ರೋಲ್ನ ಪ್ಲೇಸ್ ಮಾಡುತ್ತೆ. ಆದಷ್ಟು ನಾವು ಎಲ್ಲ ಮಕ್ಕಳಿಗೂ ಮಿಸ್ ಮಾಡದೆ ಪಲ್ಸ್ ಪೋಲಿಯೋ ಹಾಕ್ಸ್ಲೇಬೇಕು. ಹಾಕ್ಸಿದ್ರೆ ತುಂಬಾ ಒಳ್ಳೆಯದು ನಮಗೂ ನಮ್ಮ ಮಕ್ಳಿಗೂ ಕೂಡ. ಬನ್ನಿ ಇವಾಗ ಹೊರಡೋಣ. ಇಬ್ಬರು ಮತ್ತು ಅಪ್ಪ 3 ಜನನೂ ಹೊರಡ್ತಾ ಇದ್ದೀವಿ. ನಾನು, ನನ್ನ ಮಗ, ಅಪ್ಪ 3 ಜನನೂ ಹೊರಡ್ತಾ ಇದ್ದೀವಿ ಪಲ್ಸ್ ಪೋಲಿಯೋ ಹಾಕ್ಸ್ಲಿಕ್ಕೆ. ಬನ್ನಿ ಹೋಗೋಣ ಮಗನೇ. ಎಲ್ಲಿ ಹೋಗೋದು ನಾವು? ಬಾಯಿ ಹೋಗೋದು ನಾವು. ಇನ್ನೊಂದು ಸ್ವಲ್ಪ ದಿನ ಆ ಕಡೆ ಪಕ್ಕಡೆ ಕುತ್ಕೊಂಡು ಬರ್ತಾನೆ. ಸಿಕ್ಕಲಿಲ್ಲ, ನಾವು ಮೆಜೆಸ್ಟಿಕ್ ಹೋಗಿದ್ವಿ. ಇಲ್ಲಿ ಬಂದು ನಮ್ಮ ಮನೆ ಹತ್ರ ಇರೋ ಅಂಗನವಾಡಿಗೆ ಬಂದಿದ್ವಿ. ಆ್ಯಂಡ್ ಇನ್ನೂ ಪಲ್ಸ್ ಪೋಲಿಯೋ ಬಂದು ಖಾಲಿ ಆಗಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿ ನಾನು, ನನ್ನ ಮಗ, ಅಪ್ಪ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಒಂದೇ ಒಂದು ಡ್ರಾಪ್ ಇದೆ ಅಂದರು. ಒಂದು ಡ್ರಾಪ್ ಎಲ್ಲ ಏನಕ್ಕೆ ಅಂದ್ಬಿಟ್ಟು ಒಂದು 5 ನಿಮಿಷ ಆನ್ ದ ವೇ ಬರ್ತಿತ್ತಂತೆ. ಸೊ ಅಲ್ಲೇ ಕೂತ್ಕೊಂಡು ನಾನು ಅಪ್ಪ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಮಕ್ಕಳು ಬಂದು ಟೋಪಿ ಬೇಕಾ ಟೋಪಿ ಅಂತ ಆಟ ಆಡ್ತಾಯಿದ್ರು. ನೋಡೋದಕ್ಕೆ ಚೆನ್ನಾಗಿತ್ತು. ಇಲ್ಲಿ ಆಗ್ತಾನೆ ಸಿಸ್ಟರ್ ತೊಗೊಂಡು ಬಂದರು, ವ್ಯಾಕ್ಸಿನ್ ಬಂತು. ಸೊ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲೊಂದು 10 to 15 ಮಿನಿಟ್ಸ್ ಏನೋ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ನಮ್ಮ ಮನೆ ಸರೌಂಡಿಂಗಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಅವರು ಅದನ್ನೇ ಹೇಳ್ತಾಯಿದ್ರು, ನಿಮ್ಮ BDAಗೆ ಬಂದಿತ್ತಲ್ಲ ಅಂತ. ನಾವು ಅದಕ್ಕೆ ಇಲ್ಲ, ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ವಿ. ಆ್ಯಂಡ್ ಮೋರ್ ಓವರ್ ನನಗೆ ಇನ್ನೊಂದು ಗೌರ್ಮೆಂಟ್ ಸ್ಕೂಲು ಅಂಗನವಾಡಿ ಎಲ್ಲ ನೋಡಿದ್ರೆ ಏನು ಖುಷಿ ಆಗುತ್ತೆ ಅಂದರೆ, ನಾವೆಲ್ಲ ಓದಿದ್ದು ಪ್ರೈವೇಟ್ ಸ್ಕೂಲೇ,
ಬಟ್ ಗೌರ್ಮೆಂಟ್ ಸ್ಕೂಲ್ ನೋಡಿದಾಗ ಅಲ್ಲಿರೋ ಮಕ್ಕಳು ಒಂಥರ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ, ಅದು ಇದು ಅಂತ ಏನು ಮೇಲು ಕೀಳು ಅಂತ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಂದೇ ಥರನೇ ಇರ್ತಾರೆ. ನನಗಂತೂ ಚಿಕ್ಕ ವಯಸ್ಸಿಂದ ಒಂದು ಆಸೆ ಏನಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ ಆ ಊಟ ತಿನ್ನಬೇಕು ಅಂತ. ಬಟ್ ಇದುವರೆಗೂ ಅದು ಇನ್ನೂ ಆಸೆ ಆಗೇ ಇದೆ, ನೆರವೇರಿಲ್ಲ. ನೋಡೋಣ ಫ್ಯೂಚರ್ ವೈಸ್ ಏನಾದರೂ ಆಸೆ ನೆರವೇರುತ್ತಾ ಅಂತ. ಇಲ್ಲಿ ಬಂದು ಸಿಸ್ಟರು ಪಲ್ಸ್ ಪೋಲಿಯೋ ಆಗ್ತಿದ್ದಾರೆ. ಇದು ಬಂದು ನನ್ನ ಮಗನ ಫಸ್ಟ್ ಪಲ್ಸ್ ಪೋಲಿಯೋ ಆಗಿತ್ತು. ತುಂಬಾ ಮೆಮೊರೇಬಲ್ ಆಗಿರಲಿ ಅಂದ್ಬಿಟ್ಟು ನಾನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ಆ್ಯಂಡ್ ಅಂಗನವಾಡಿ ನೋಡಿದಾಗ ನನಗೂ ತುಂಬಾ ಖುಷಿ ಆಯಿತು. ಅಲ್ಲಿರೋ ಮಕ್ಕಳು ಪುಟ್ಟು ಆಟಾಡೋ ಸಾಮಾನು ಅದೆಲ್ಲ ನೋಡಿದಾಗ ಚೆನ್ನಾಗಿತ್ತು. ಆ್ಯಂಡ್ ಆ ಟೀಚರ್ಸ್ ಅವ್ರಿಗೆಲ್ಲ ಹೇಳ್ಕೊಡೋದು ನೋಡಿದಾಗ ಖುಷಿ ಆಯಿತು. ಮುಖ ನೋಡಿ ಹೆಂಗೆ ಮಾಡ್ತಾರೆ. ಅದನ್ನು ಕೊಡ್ತಿಲ್ಲ ಮೇಡಮ್, ಇದು ವಯಲ್ ನಿಮಗೆ ನೀನಾಡು ಮಾತಲ್ಲ ಜೀನಿನಂತೆ ನಗುವಂತೆ, ನೀನಾಡು ಮಾತಲ್ಲ ಜೀನಿನಂತೆ ನಗುವಾಗ ಮುಗುವಿನಂತೆ ನೀನೊಂದು ಸಕ್ಕರೆಯ. ಇಲ್ಲಿ ಬಂದು ನನ್ನ ಮಗನ ತೂಗಿ ಮಲಗಿಸ್ತಿದ್ದೆ. ಯಾಕೋ ಅವತ್ತು ಸಿಕ್ಕಾಪಟ್ಟೆ ರಚ್ಚೆ ಹಿಡಿತಿದ್ದ. ಯೂಶ್ವಲಿ ಅವನ್ನ ಅಪ್ಪನೇ ತೂಗಿ ಮಲಗಿಸೋದು, ಸಮ್ಟೈಮ್ಸ್ ಅಮ್ಮ, ಇಲ್ಲಾಂದರೆ ನಾನು ತೂಗ್ತಾ ಇರ್ತೀನಿ. ಅವತ್ತು ಅಪ್ಪ ಇಲ್ದಿರೋ ಕಾರಣ ನಾನೇ ಅವ್ನಿಗೆ ಆಡಿ ತೂಗಿಸ್ತಿದ್ದೆ. ಆ್ಯಸ್ ಯೂಶ್ವಲ್ ನನ್ನ ಮಗನಿಗೆ ಬಾನದಾರಿ ಹಾಕಿದ್ರೇ ಮಲ್ಕೊಳ್ಳೋದು ಅಂತ ಹೇಳಿದ್ನಲ್ಲ, ಅದೇ ಥರ ಸ್ವಲ್ಪ ಬಾನದಾರಿ ಆಡ್ತಾಯಿದ್ರೆ ಮಲ್ಕೊಳ್ತಾ ಇದ್ದ. ಬೇಕವದೆ ಆಟಂತು ಒಳ್ಳೆ ಆಗುಗ. ಒಂದು 15 to 20 ಮಿನಿಟ್ಸ್ ಆದಮೇಲೆ ನನ್ನ ಮಗ ಕೂಡ ಮಲ್ಕೊಂಡ. ಯೂಶ್ವಲಿ ನಾನು ಯಾವಾಗಲೂ ಅವನಿಗೆ ಇದೇ ಥರನೇ ಜೋಲಿಲಿ ಮಲ್ಕೊಂಡಾದ್ಮೇಲೆ ಈ ಥರ ಶಾಲ್ ಹೊಚ್ತೀನಿ. ಸೊಳ್ಳೆ ಏನೂ ಹೋಗಲ್ಲ, ಮತ್ತು ಅವನಿಗೂ ಕೂಡ ಬೆಳಕು ಜಾಸ್ತಿ ಹೊಡಿಯಲ್ಲ, ಲೈಟ್ದು, ಆರಾಮಾಗಿ ಮಲ್ಕೊತಾನೆ 1-2 ಅವರ್ ಅಂತ. ಸೊ ಹಿಂಗೆ ನೀಟಾಗಿ ಟೈ ಮಾಡಿಬಿಟ್ಟು ಸೊಳ್ಳೆ ಹೋಗ್ದಿರೋ ಥರ ಒಂದು ಕ್ಲಿಪ್ ಹಾಕ್ತೀನಿ. ಅವನಿಗೆ ವೆಂಟಿಲೇಷನ್ಗೆ ಎಷ್ಟು ಬೇಕೋ ಅಷ್ಟು ಯೂಶ್ವಲಿ ಮೇಲ್ಗಡೆಯಿಂದ ಬರ್ತಾ ಇರುತ್ತೆ, ಹೇರ್ ಪಾಸ್ ಆಗುತ್ತೆ. ಈ ಥರ ಟೈ ಮಾಡಿ ಒಂದು ಸತಿ ರೀಚೆಕ್ ಮಾಡಿ ಮಲ್ಕೊಂಡ ಅಂತ ನೋಡಿ. ಅಮ್ಮ ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ರು, ನಾನು ಹೊರಟೆ. ಬಿರಿಯಾನಿ ನಿಜ ನಿಜ ಚಿಕನೇ ಇಲ್ಲ. ನಮ್ಮಮ್ಮ ಬಿರಿಯಾನಿ ಏನು ಇವ್ರ ಮನೇಲಿ ಬರೀ ಬಿರಿಯಾನಿನೇ ಮಾಡ್ತಾರೆ ಅಂತ ಅನ್ಕೊಬೇಕು. ಯಾಕೆ ಅಂತ ಹೇಳು. ಯಾಕೆ ನಾನಂತೂ ಮಟನ್ ಅಂತೂ ಮುಟ್ಟಕ್ಕೆ ಹೋಗಲ್ಲ. ನಮ್ಮ ಮನೇಲಿ ನನ್ನ ಹಸ್ಬೆಂಡು, ಅಮ್ಮನೂ ಸ್ವಲ್ಪನೇ ನಾನ್ ವೆಜ್ ಎಲ್ಲ ತಿನ್ನೋದು. ಅಪ್ಪ ನನ್ನ ಹಸ್ಬೆಂಡ್ ಇಬ್ಬರೇ ತಿನ್ನೋದು ಜಾಸ್ತಿ. ಏನಮ್ಮ ಇವಾಗ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಕಲರ್ ಬಂದಿದ್ದೀನಿ ಒಂದು ಚೂರು ಮಕ ಎಲ್ಲ ಚೆನ್ನಾಗಾಗದು ಅಲ್ವಾ. ಇಲ್ಲೆಲ್ಲ ಫುಲ್ ಏನು ಗೊತ್ತಾ ಫ್ರೆಂಡ್ಸ್, ಸಖತ್ ಪಿಂಪಲ್ಸ್ ಆಗಿಬಿಟ್ಟಿತ್ತು. ನಂದು ಫುಲ್ ಫೇಸ್ ಎಲ್ಲ ಬ್ರೇಕೌಟ್ ಆಗಿತ್ತು ಪ್ರೆಗ್ನೆನ್ಸಿಲಿ. ನಮ್ಮ ಡ್ಯಾಡಿ ಮನೇಲಿದ್ದಾಗ ಏನೂ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ಸ್ವಲ್ಪ ಇದೆಲ್ಲ ಬ್ರೇಕೌಟ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ. ನೀವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿ ಇದರಲ್ಲಿ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಅಮ್ಮ. ಸ್ಕಿನ್ ಕೇರ್ ಮಾಡೋಣ ಅಂತಲೇ ಅನ್ಕೊತಾ ಇದ್ದೀನಿ, ಮಾಡೋಕ್ಕಾಗ್ತಾಯಿಲ್ಲ. ಮಾಡೋದು ಇನ್ಮೇಲೆ ಎತ್ತು ತಿಂಚರೋಕೆ ಅಪ್ಪ ಹಿಹಿ. ನಮ್ಮಮ್ಮ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡವ್ರಿ. ಏಂತಕ್ಕೆ ಬಿರಿಯಾನಿ ಮಾಡ್ತಾಯಿದ್ರೆ ಇಲ್ಲ ಏಂತಕ್ಕೆ ಅಂತ ನಂಗೆ ಗೊತ್ತು. ಯಾಕೆ ಅಂದರೆ ಮಧ್ಯಾಹ್ನ ನಮ್ಮ ಪಪ್ಪ ಫೋನ್ ಮಾಡಿದ್ರು. ಆವಾಗ ನಮ್ಮ ಪಪ್ಪ ಕೇಳಿದೆ ಏನು ತಿನ್ಕೊಂಡು ಬಂದ್ರಿ ಊಟ ಅಂತ ಕೇಳಿದ್ದಕ್ಕೆ, ಅಲ್ಲ ಮಧ್ಯಾಹ್ನ ಬಿರಿಯಾನಿ ತಿನ್ಬಿಟ್ಟಿದ್ನಮ್ಮ ಅಂತ ಹೇಳಿದ್ರು. ಲೈಕ್ ನಮ್ಮ ಅಕ್ಕ ಮನೇಲಿ
ಅವರೆಕಾಳೆಲ್ಲ ಹಾಕಿ ಬಿರಿಯಾನಿ ಮಾಡಿದ್ರಂತೆ. ಸೊ ಆ ಟೈಮಲ್ಲಿ ತಿಂದೆ ಅಂತ ಹೇಳಿದ್ರು ಅಲ್ವನಮ್ಮ. ಅದಕ್ಕೆ ನನಗೂ ಅವಾಗ ಆಸೆ ಆಯಿತು. ಅದರಲ್ಲೂ ಏನಂದರೆ ನಮ್ಮಮ್ಮ ಮಾಡೋ ಬಿರಿಯಾನಿ ಅದೇನಂತಲೇ ಗೊತ್ತಿಲ್ಲ, ಎಷ್ಟು ಸತಿ ಬಿರಿಯಾನಿ ತಿಂದರೂ ವಾರದಲ್ಲಿ ಅಟ್ಲೀಸ್ಟ್ 2 ಸತಿ ಬಿರಿಯಾನಿ ತಿನ್ನಲೇಬೇಕು ಅಂತ ಅನಿಸುತ್ತೆ. ಲೈಕ್ ನಾನು ಮಟನೆಲ್ಲ ತಿನ್ನಲ್ಲ, ಫಿಶ್ಶು ತುಂಬಾ ಲಿಮಿಟೆಡು, ಅಂದರೆ ಸೆಲೆಕ್ಟೆಡ್ ಮೀನುಗಳನ್ನ ಮಾತ್ರ ತಿಂತೀನಿ. ಅದು ಬಿಟ್ಟರೆ ಬಿರಿಯಾನಿ ನೋಡೋಣ, ಸಾಧ್ಯವಾದರೆ ನಮ್ಮಮ್ಮ ಯಾವ ಥರ ಬಿರಿಯಾನಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಏನಿಲ್ಲ, ತುಂಬಾ ಸಿಂಪಲ್ಲಾಗಿ ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲೆಲ್ಲ ಬಿರಿಯಾನಿ ಮಾಡಿಬಿಟ್ಟಿರ್ತಾರೆ. ಸಾಧ್ಯವಾದರೆ ತೋರಿಸ್ತೀನಿ, ಓಕೆನಾ. ನಾನು ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು. ಆ್ಯಂಡ್ ನನ್ನ ಮಗನಿಗೆ ಬಜೆ ಮತ್ತು ಬಾದಾಮಿ ಜಾಕಾಯಿ 3 ತೆಗೆದು ಹಾಕಬೇಕಾಗಿತ್ತು. 3 ಡೇಸ್ ಆಗಿತ್ತು, ಇನ್ನೂ ಹಾಕಿರಲಿಲ್ಲ. ಹಿಂದಿನ ದಿನ ಪೋಲಿಯೋ ಡ್ರಾಪ್ಸ್ ಹಾಕಿದ ಕಾರಣ ಹಾಕೋದು ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಹಾಕಿದೆ. ಈ ಥರ ಯೂಶ್ವಲಿ ಯಾವಾಗಲೂ ನಾನು ಓವರ್ ನೈಟ್ ಬಾದಾಮಿ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ನಾನು ಅವನಿಗೆ ಮಾರ್ನಿಂಗೇ ತೆಗೆದ್ಬಿಟ್ಟು ಹಾಕ್ತೀನಿ. ಇದು ಬಂದು ತೇಯ ಕಲ್ಲು. ಯೂಶ್ವಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸತಿ ಹೇಳಿದ್ದೆ. ಆ್ಯಂಡ್ ನನ್ನ ಮಗ ಬಜೆ ಮತ್ತು ಜಾಕಾಯಿ ತಿನ್ನುವಾಗಂತೂ ಮುಖ ಕಿವುಚ್ಕೊಂಡೆಲ್ಲ ತಿಂತಿರ್ತಾನೆ. ಆಮೇಲೆ ನಾನು ಲಾಸ್ಟಲ್ಲಿ 2 ಬಾದಾಮಿ ತೆಗೆದಿಟ್ಕೊಂಡಿರ್ತೀನಿ. ಅವನ್ನ ಅವೆರಡು ತಿಂದ ಆದಮೇಲೆ ಬಾದಾಮಿ ಕೊಡ್ತೀನಿ. ಹಾಲೇನಾದ್ರು ಕೊಡೋಕೆ ಹೋದರೆ ಆವಾಗ ಅವನು ಹಂಗೆ ಉಗಿದ್ಬಿಡ್ತಾನೆ. ಸೊ ಆದಷ್ಟು ನಾನು ಬೆಳ್ಳಲ್ಲೇ ಅವನಿಗೆ ಹಂಗೆ ದವಡೆಗಿಟ್ರೆ ಹಂಗೆ ನುಂಗ್ಕೊತಾನೆ. ಲಜ್ಜಿ ಕೊಡಿಸ್ತೀನಿ ಇವಾಗ, ನಾಲ್ಕು ಕುಡ್ಕೊಂಡಿವೆ ಆಯಿತಾ. ಬಾದಾಮಿ ಲಕ್ಕಿ ಮಗ ಫೇವ್ರೆಟ್. ಡಣ ಢಣ್ ಢಣ್. ಸಾಕಾಗತ್ತಲ್ವ ನಮ್ಮ ಎಣ್ಣೆ ಒಯ್ದು ದಪ್ಪ ಮಾಡ್ಬೋದು. ತಳೆ ಹಿಡಿಯಲ್ಲ ಅವಾಗ ನೀನು ಹಾಕು. ಇಷ್ಟು ಎಣ್ಣೆ ಬಿಟ್ಟರೆ ಸಾಕು ಬಾ, ಅಷ್ಟೇ ಚಿಕನ್ಗೆ. ನಾನು ಅದಕ್ಕೆ ಮಂಜು ಹೇಳ್ದ ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ. ಮತ್ತೆ ಸದ್ಯಕ್ಕೆ ಚಿಕನ್ ಮಂಚೂರಿ ಮಾಡ್ಬೇಕು. ಚಿಕನ್ ಮಂಚೂರಿ, ಗೋಬಿ ಮಂಚೂರಿ ಥರ ಚಿಕನ್ ಮಂಚೂರಿ. ಘಾಟು ಘಾಟು ಮೆಣಸಿನ್ಕಾಯಿ. ಅವ್ನು ಅಲ್ಲೇ ಕರ್ಕೊಂಡು ಹೋಗಿ ಕೆಮ್ತಾನ. ಆಮೇಲೆ ಇಲ್ಲಿ ಬಂದು ನಾನು ಅಮ್ಮ ಇಬ್ಬರೂ ಅಡುಗೆ ಮಾಡಿಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ನಮ್ಮ ಪಪ್ಪ ಕಳ್ಸಮ್ಮ ಒಂದು ವಾರ ಆಯ್ತಲ್ಲ ಅಂದಿದ್ದಕ್ಕೆ ನಮ್ಮ ಅತ್ತೆ ಹಿಂಗೆ ಹೇಳಿದ್ರು. ಏನಣ್ಣ ನಾವು ತಿನ್ನೋದು ಅವಳು ತಿಂತಾಳೆ ಅಷ್ಟೇ ತಾನೆ, ಅವ್ರಿಗಾಗಿ ನಾವೇನು ಸ್ಪೆಷಲ್ ಮಾಡೋದಿಲ್ಲ ಬಿಡ್ರಿ. ಇಲ್ಲಿ ಇಬ್ಬರು ಹೇಳಿದ್ವಿ, ಕೇಳ್ಬೇಕಲ್ಲ. ಅವತ್ತೇ ಕಳ್ಸಮ್ಮ ಅಂದು ನೀನು ಬಾತ್ರೂಮ್ಗೆ ಹೋಗಿದ್ದಲ್ಲ. ಇಲ್ಲ ಬರೋವರ ಆಚೆ ಹೋಗಿ ಮೊದಲು ಬಿಡೋಣ ಅಂದಾಗ ಇನ್ನು ಅವರು ಬೇಜಾರು ಮಾಡ್ಕೊಂತಾರೆ ಕಳಿಸ್ಲಿಲ್ಲ ಅಂದರೆ. ಏನು ಮಾಡೋದು, ನಾವೇನು ಸ್ಪೆಷಲ್. ತುಂಬ ಜನ ಕೇಳ್ತಿದ್ರಿ ಯಾಕೆ ನಿಮ್ಮ ಅಮ್ಮನ ಮನೇಲಿ ಬಾಣ್ತನ ಮಾಡಲ್ವ, ಇಷ್ಟು ಬೇಗ ಬಂದ್ರಿ ಅಂತ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋ ಕಾರಣ ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೆ. ನಮ್ಮ ಅತ್ತೆ ಮಾವ ಜೊತೆ ನನ್ನ ಹಸ್ಬೆಂಡ್ ಜೊತೆ ಇರಬೇಕು ಅಂತಲೇ ನಾನು ಇವಾಗ ಒಂದು 15 ದಿನ ಇದ್ದೋಗೋಣ ಅಂತಲೇ ಬಂದಿದ್ದು. ಮತ್ತು ನನ್ನ ಅಕ್ಕಗೂ ಕೂಡ ಆವಾಗ ತಾನೇ ಡೆಲಿವರಿ ಆಗಿರೋದ್ರಿಂದ ಅವಳ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಯೂಶ್ವಲಿ. ಅದಕ್ಕೆ ಮಮ್ಮಿ ಅವ್ರ ಮನೇಲಿ ಒಂದು 45 to 2 ಮಂತ್ಸ್ವರೆಗೂ ಇರ್ತೀನಿ ಅಂದರು. ನೆಕ್ಸ್ಟ್ ನಂದು ಕೆಲಸಕ್ಕೆಲ್ಲ ಸ್ಟಾರ್ಟ್ ಆದಮೇಲೆ ಅಲ್ಲೇ ಏನಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಇವಾಗ ಸದ್ಯಕ್ಕೆ ನಾನು ಇರೋಣ ಅಂತ ಬಂದಿರೋದು, ಬಾಣ್ತನ ಏನು ಮುಗಿಸ್ಕೊಂಡು ಬಂದಿಲ್ಲ ನಾನು. ಇನ್ನೂ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ನಮ್ಮ ಪಪ್ಪ ಆಗಲೇ ಕರೀತಾ ಇದ್ದಾರೆ ಬಾಮ ಅಂತ. ನಮ್ಮ ಅತ್ತೆನೇ ಇಲ್ಲ ಅಣ್ಣ ಕಳಿಸ್ಕೊಡ್ತೀವಿ ಬಿಡಿ, ಎಲ್ಲೋಗಬೇಕು, ಇನ್ನೊಂದು ಸ್ವಲ್ಪ ದಿನ ಇರಲಿ, ನೆಕ್ಸ್ಟ್ ವಾರ ಕಳಿಸ್ಕೊಡ್ತೀನಿ ಅಂತ. ಇದೇ ಥರ 2 ವಾರ ಇಲ್ಲೇ ಇದ್ದೀನಿ. ಇನ್ನೇನು ನಾಳೆ ಹೋಗ್ತೀನಿ ಅಂತಲೇ ನಮ್ಮಮ್ಮ ಸ್ವಲ್ಪ ಚಿಕನ್ ಎಲ್ಲ ತರಿಸಿ ಸ್ಪೆಷಲ್ ಮಾಡಿದರು. ಮಧ್ಯಾಹ್ನ ಆಗಿರೋದ್ರಿಂದ ನಿಯರ್ ಬೈ ಕೆಲಸ ಇದೆ ಅಂತ ಮಂಜುನು. ಹೇಗಿದೆ ಬೇಬಿಮಾ? ಬೇಬಿಮಾ ಹೆಂಗಿತ್ತು ಪೆಪ್ಪರ್ ಚಿಕನ್ ನಾನು ಮಾಡಿದ್ದು? ಫಸ್ಟ್ ಟೈಮ್ ತಿಂತಿರೋದಲ್ವಾ?
ಹೇಳು ಬೇಬಿಮ್ಮ, ನೀಟಾಗಿ ಹೇಳು ಬೇಬಿಮ್ಮ. ಹೇಗಿದೆ ಪೆಪ್ಪರ್ ಚಿಕನ್ ಬೇಬಿಮ್ಮ? ಹೇಗಿದೆ ಬೇಬಿಮ್ಮ ಪೆಪ್ಪರ್ ಡ್ರೈ? ಒಟ್ನಲ್ಲಿ ನನ್ನ ಗಂಡ ಚೆನ್ನಾಗಿದೆ ಅಂದ್ರಲ್ಲ, ಅದೇ ಖುಷಿ. ಅದು ಫೋರ್ಸ್ ಮಾಡಿ ಮಾಡಿ ಕೇಳಬೇಕು ಹೆಂಗಿದೆ ಏನು ಅಂತ, ಹೇಳೋದೇ ಇಲ್ಲ ಈ ಥರ. ಆಮೇಲೆ ಸಂಜೆ ಬಂದರು, ರೂಮಲ್ಲಿದ್ದೆ, ಬಾಯಿಲಿ ಏನೋ ತೋರಿಸ್ತೀನಿ ಅಂತ ಕರೀತಿದ್ರು. ಸರಿ ಆಯಿತು, ಏನು ತಂದಿದ್ದಾರೆ ಅಂತ ನೋಡೋಣ ಅಂತ. ತಂದಿದ್ದೀನಿ ಅಂತ ಹೇಳಲ್ಲ. ಓ ಸೋ ಕ್ಯೂಟ್. ಅವನಿಗೆ ಪುಲ್ಲೋರ್ ನಾನು ಹಾಕ್ತೀವಲ್ಲ ಸ್ವೆಟರ್, ಹ್ಞೂ ಇದೊಂದು ಇದು. ಏನು ಈ ನಡುವೆ ಜಾಸ್ತಿ ಮಗನಿಗೆ ಬಟ್ಟೆ ತತ್ತಾ ಇದೆಯಲ್ಲ, ಏನು ಸಮಾಚಾರ? ಚೆನ್ನಾಗಿ ಕಾಣಿಸ್ಬೇಕು. ನೀವು ಶೋಕಿ ಎಲ್ಲ ಮಾಡ್ಕೊಂಡು ಓಡಾಡಿ. ಇಬ್ರಿಗೂ ಎಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು, ಲೈಕ್ ಕಮೆಂಟ್ ಶೇರ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಸೀ ಯು, ಬಾಯ್.